ಶಿವಮೊಗ್ಗದಲ್ಲಿ ಸುರಿತಾ ಇರುವಂತಹ ಮಳೆ ಮೂವರು ಅಮಾಯಕರ ಜೀವವನ್ನೇ ತೆಗೆದಿದೆ. ಕೂಲಿಗೆ ಅಂತ ಊರು ಬಿಟ್ಟು ಊರಿಗೆ ಬಂದವರು ಮಲಗಿದ್ದಲ್ಲೇ ಸಮಾಧಿಯಾಗಿದ್ದಾರೆ. ಗುಡ್ಡದಲ್ಲಿ ಅಡಗಿದ್ದ ಯಮ ಗಂಡ ಹೆಂಡತಿ ಮಗುವಿನ ಜೀವವನ್ನೇ ತೆಗೆದಿದ್ದಾನೆ. ಕಂಪ್ಲೀಟ್ ಆಗಿ ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಕೆಲಸಕ್ಕೆ ಬಂದಿರತಕ್ಕಂತ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಮಗು 3 ಜನ ಸೇರ್ಕೊಂಡಿದ್ದಾರೆ. ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಮಧ್ಯರಾತ್ರಿ 2:30 ಸಮಯ ಇಡೀ ಊರನ್ನೇ ಕಗ್ಗತ್ತಲು ಆವರಿಸಿತ್ತು. ಇದರ ಮಧ್ಯೆ ಧೋ ಅನ್ನೋ ಮಳೆಯ ಸದ್ದು ಇಡೀ ಊರನ್ನೇ ಮುಳುಗೇಳಿಸಿತ್ತು. ಮೈ ಕೊರೆವ ಚಳಿಯಲ್ಲಿದ್ದವರು ಗಾಢ ನಿದ್ದೆಗೆ ಜಾರಿದ್ರು. ಇದೇ ಹೊತ್ತಲ್ಲೇ ಜವರಾಯ ಹೊಂಚು ಹಾಕೋದಿಕ್ಕೆ ಶುರು ಮಾಡಿದ್ದ. ಹೊಟ್ಟೆಪಾಡಿಗೆ ಊರು ಬಿಟ್ಟು ಊರಿಗೆ ಬಂದವರನ್ನೇ ಬಲಿ ಹಾಕೋದಿಕ್ಕೆ ಸದ್ದಿಲ್ಲದೆ ಸಂಚು ರೂಪಿಸಿದ್ದ. ಹೆಂಡತಿ ಮಕ್ಕಳ ಜೊತೆ ನಿದ್ದೆಗೆ ಜಾರಿದವರ ಮೇಲೆ ಒಮ್ಮೆಲೆ ಅಪ್ಪಳಿಸಿದ್ದಾನೆ. ವಿಧಿಯ ಮೋಸದಾಟ ಅರಿಯದವರು ಮಲಗಿದ್ದಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ನಿದ್ದೆಯಿಂದ ಕಣ್ಬಿಡೋದ್ರೊಳಗೆ ಯಮರೂಪಿ ಮಣ್ಣು ಅಪ್ಪಳಿಸಿಯಾಗಿತ್ತು. ಅಷ್ಟೊತ್ತು ಶಾಂತವಾಗಿದ್ದ ಊರು ಒಮ್ಮೆಲೆ ಸ್ಮಶಾನವಾಗಿ ಮಾರ್ಪಾಡಾಗಿತ್ತು. ಅಪ್ಪಳಿಸಿದ ಯಮಗುಡ್ಡ, ಮೂವರು ಜೀವಂತ ಸಮಾಧಿ. ಮಲಗಿದ್ದವರು ಮಲಗಿದ್ದಲ್ಲೇ ಬಲಿ, ಅಟ್ಟಹಾಸ ಮೆರೆದ ವಿಧಿ. ಇದನ್ನ ದುರಂತ ಅನ್ಬೇಕೋ, ವಿಧಿಯ ಮೋಸದಾಟ ಅನ್ಬೇಕೋ, ಅಥವಾ ಈ ಬಡಪಾಯಿಗಳ ಆಯಸ್ಸು ಇದ್ದಿದ್ದೇ ಇಷ್ಟು ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಹೊಟ್ಟೆಪಾಡಿಗಾಗಿ ಕೂಲಿ ನಾಲಿ ಮಾಡ್ತಾ ಊರೂರು ತಿರುಗ್ತಾ ಇದ್ದಿತ್ತು. ಹೀಗೆ ಕೂಲಿ ಮಾಡೋದಿಕ್ಕೆ ಅಂತಾನೆ ಕೊಪ್ಪಳದ ಗಂಗಾವತಿಯಿಂದ ತೀರ್ಥಹಳ್ಳಿಗೆ ಒಂದಷ್ಟು ಮಂದಿ ಬಂದಿದ್ರು. ಇಲ್ಲೇ ಮಣ್ಣಿನ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಇವರಲ್ಲಿ ಈ ಕುಟುಂಬವೂ ಒಂದು. ಗಂಡ ಹೆಂಡತಿ 3 ವರ್ಷದ ಮಗು. ನಿನ್ನೆಯೆಲ್ಲ ಕೂಲಿ ಮಾಡಿದವರು ರಾತ್ರಿ ಆಗ್ತಿದ್ದಂತೆ ಶೆಡ್ ಸೇರ್ಕೊಂಡಿದ್ರು. ರಾತ್ರಿ ಊಟ ಮುಗಿಸಿ 3 ವರ್ಷದ ಮಗುವಿನ ಜೊತೆಗೆ ನಿದ್ದೆಗೆ ಜಾರಿದ್ರು. ಇದೇ ಇವರ ಕೊನೆ ಕ್ಷಣ. ಬೆಳಗ್ಗೆದ್ದು ಯಾವ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೋ ಏನೋ, ಅದ್ಯಾವಾಗ ತಮ್ಮೂರಿಗೆ ಬರ್ತೀವಿ ಅಂತ ಹೆತ್ತವರಿಗೆ ಹೇಳಿದ್ರೋ ಏನೋ. ರಾತ್ರಿ ನಿದ್ದೆಗೆ ಜಾರಿದವರು ಬೆಳಗ್ಗೆ ಸೂರ್ಯನನ್ನ ನೋಡ್ಲೇ ಇಲ್ಲ. ಯಾಕಂದ್ರೆ ಶೆಡ್ ಹಿಂಬದಿಯ ಗುಡ್ಡ ಕುಸಿತಿದ್ದಂತೆ ಮಲಗಿದ್ದವರು ಅಲ್ಲೇ ಸಮಾಧಿಯಾಗಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಗುಡ್ಡ ಕುಸಿಯುತ್ತಿದ್ದಂತೆ ಇವರಿದ್ದ ಶೆಡ್ ಅಪ್ಪಚ್ಚಿಯಾಗಿತ್ತು. ಇದರ ಪಕ್ಕದಲ್ಲಿದ್ದ ಇನ್ನೊಂದು ಶೆಡ್ಗೂ ಅಲ್ಪ ಸ್ವಲ್ಪ ಹಾನಿಯಾಗಿತ್ತು. ಯಾವಾಗ ನಡೆಯಬಾರದ ಘಟನೆ ನಡೆಯಿತೋ ಬಡಪಾಯಿಗಳು ಬೆಚ್ಚಿ ಬಿದ್ದಿದ್ದಾರೆ. ನಿದ್ದೆ ಗಣ್ಣಲ್ಲೇ ಓಡಿ ಬಂದವರು ಮೂವರನ್ನ ರಕ್ಷಿಸೋದಿಕ್ಕೆ ನೋಡಿದ್ದಾರೆ. ಆದರೆ ಪಾಪಿ ವಿಧಿ ಸಣ್ಣ ಅವಕಾಶವನ್ನು ಕೊಡಲಿಲ್ಲ. ಮಣ್ಣಿನ ರಾಶಿಯೇ ಮನೆ ಮೇಲೆ ಬಿದ್ದಿದ್ರಿಂದ ಎಲ್ಲಿ ಹೋದ್ರೂ ಏನಾದ್ರೂ ಒಂದೂ ಗೊತ್ತಾಗ್ತಿಲ್ಲ. ಜೊತೆಗೆ ಬಿಟ್ಟು ಬಿಡದೆ ಸುರಿತಿರೋ ಮಳೆ, ಅಲ್ಲದೆ ಕಗ್ಗತ್ತಲು ಬೇರೆ. ಹೀಗಾಗಿ ಏನೇ ಮಾಡಿದ್ರೂ ಮೂವರನ್ನ ಬದುಕುಳಿಸೋದಿಕ್ಕೆ ಆಗ್ಲೇ ಇಲ್ಲ. ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ದೀವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ 3 ಬಾಡಿಗಳಿದಾವೆ. ಸುಮಾರು ಒಂದು 3 ವರ್ಷದ ಮಗು ಕೂಡ ಅಂತ ಹೇಳ್ತದೆ. ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಗುಡ್ಡ ಕುಸಿದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ರಾತ್ರೋರಾತ್ರಿಯೇ ಕಾರ್ಯಾಚರಣೆ ಶುರುವಾಗಿತ್ತು. ಪಟ್ಟಣ ಪಂಚಾಯಿತಿ ಸದಸ್ಯರೆಲ್ಲ ಕತ್ತಲ ರಾತ್ರಿಯೇ ಎಂಟ್ರಿ ಕೊಟ್ಟಿದ್ರು. ಜೊತೆಗೆ ಊರವರೂ ಸೇರ್ಕೊಂಡು ಮಣ್ಣಲ್ಲಿ ಹುದುಗಿ ಹೋದವರ ಹುಡುಕಾಟ ನಡೆಸಿದ್ರು. ಆದರೆ ಏನೇ ಮಾಡಿದ್ರೂ ಮಣ್ಣಲ್ಲಿ ಮಣ್ಣಾದವರು ಸಿಗ್ಲೇ ಇಲ್ಲ. ಬೆಳಗಾಗ್ತಿದ್ದಂತೆ ಇಡೀ ತಾಲೂಕಿಗೆ ಸುದ್ದಿ ಹಬ್ಬಿತ್ತು. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಎಂಟ್ರಿ ಕೊಡ್ತಿದ್ದಂತೆ ಪಕ್ಕದ ಶೆಡ್ನಲ್ಲಿದ್ದ ಓರ್ವನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಗಂಡ ಹೆಂಡತಿ ಮಗು ಮಾತ್ರ ಮಧ್ಯಾಹ್ನದವರೆಗೂ ಪತ್ತೆಯಾಗಲೇ ಇಲ್ಲ. 2 ದಿನದಿಂದ ಸುರಿದಂತ ಮಳೆಯಲ್ಲಿ ಈ ತರ ಆಗಿರೋದು ತುಂಬಾ ದುರದೃಷ್ಟಕರ. ರಮೇಶ್ ಗೌಡ್ರು ಅನ್ನೋರು ಅವ್ರ ಮನೆ ಬ್ಯಾಕ್ ಸೈಡ್ ಮಣ್ಣು ಮತ್ತೆ ದರೆ ಕುಸಿದು ಅವ್ರ ಮನೆ ಮೇಲೂ ಬಿದ್ದು ಅವ್ರ ಮನೆ ಫುಲ್ ಹಾನಿಯಾಗಿದೆ. ಅವ್ರ ಮನೆ ರಮೇಶ್ ಗೌಡ್ರಿಗೆ ಸ್ವಲ್ಪ ಪೆಟ್ಟಾಗಿದೆ, ಮೈ ಕೈಗೆಲ್ಲ ಪೆಟ್ಟಾಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರೂ ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಪ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದು ಅಷ್ಟರೊಳಗೆ
ಪೂರಾ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಮಧ್ಯರಾತ್ರಿಯಿಂದ ಸತತ 10 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆ ಬಳಿಕ ಗಂಡ, ಹೆಂಡತಿ, ಮಗು ಒಂದೇ ಜಾಗದಲ್ಲಿ ಪತ್ತೆಯಾಗಿದ್ದಾರೆ. ಹೇಗೆ ಒಟ್ಟಿಗೆ ಮಲಗಿದ್ರೋ ಅಲ್ಲೇ ಹೆಣವಾಗಿ ಹೋಗಿದ್ರು. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದ ಶಾಸಕ ಆರಗ ಜ್ಞಾನೇಂದ್ರ ಹಾಗೂ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಸಂತಾಪ ಸೂಚಿಸಿದ್ರು. ಅಲ್ಲದೆ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಇಲ್ಲಿ ಬದುಕು ಕಟ್ಕೊಳ್ಳಿಕ್ಕಾಗಿ ಕೂಲಿ ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಕುಟುಂಬ, ಗಂಡ, ಹೆಂಡತಿ ಮತ್ತು ಮಗು 3 ಜನ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಈಗ ಕಾರ್ಯಾಚರಣೆ ಮುಗಿದಿದೆ. 3 ಶವಗಳು ಸಿಕ್ಕಿದೆ. 4 ಜನ ಅವರು ಎಲ್ಲೂ ಸೈಟ್ ಇಂದಾನೆ ಇಲ್ಲಿ ಬಂದು ಮನೆ ಕಟ್ಟಿರೋದು, ಮತ್ತೇನೆ ಸ್ಥಿತಿವಂತರಲ್ಲ. ಅವರು ಕೂಲಿ ಮಾಡ್ಕೊಂಡೆ ಮಾಡಿರೋದು. ಪರಿಹಾರ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಈಗ 4 ಮನೆ ಹೋಗುತ್ತೆ ಮೇಲ್ಗಡೆ. ಸಾವಿನ ಕೈಯಿಂದ ಬಚಾವಾದ ಸಾಕು ನಾಯಿ. ಇನ್ನು ಗುಡ್ಡ ಕುಸಿತದ ವೇಳೆ ಕಾಂಪೌಂಡ್ ಬಳಿ ಸಿಲುಕಿದ್ದ ಸಾಕು ನಾಯಿಯೊಂದು ಗ್ರೇಟ್ ಎಸ್ಕೇಪ್ ಆಗಿದೆ. ಮಣ್ಣಿನಡಿ ಸಿಲುಕಿ ಒದ್ದಾಡ್ತಿದ್ದ ನಾಯಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಹೊಟ್ಟೆಪಾಡಿಗೆ ಬಂದವರ ಸಾವು, ಹೆತ್ತವರ ಕಣ್ಣೀರು. ಯಾವಾಗ ಕೂಲಿಗೆ ಬಂದಿದ್ದ 3 ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಯ್ತೋ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಕ್ಕರಗೋಳ ಗ್ರಾಮದಲ್ಲಿ ಮೃತರ ಕುಟುಂಬಸ್ಥರು ಕಾಡಿ ಬೇಡ್ತಿದ್ದಾರೆ. ಮೃತ ಕುಟುಂಬ 4 ದಿನದ ಹಿಂದಷ್ಟೇ ತೀರ್ಥಹಳ್ಳಿಗೆ ಬಂದಿತ್ತಂತೆ. ಆದ್ರೀಗ ಇವರೇ ದುರಂತ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಮಕ್ಕಳು, ಮೊಮ್ಮಗನನ್ನ ಕಳ್ಕೊಂಡವರು ಕಣ್ಣೀರು ಸುರಿಸ್ತಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾ ಮಳೆಯ ಸುನಾಮಿಯೇ ಎದ್ದಿದೆ. ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದ್ದು ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮಮಂಟಪ ಮುಳುಗಡೆಯಾಗಿದೆ. ತುಂಗಾ ನದಿ ಹುಚ್ಚೆದ್ದು ಹರಿತಿದೆ. ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಕಡೆಮನೆ ಜನ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ನರಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೆಮನೆ ಗ್ರಾಮದ ಸೇತುವೆ ಮೇಲೆ ನೀರು ಹರಿಯುತ್ತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಒಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿನ ಮಳೆ ಬೀಳ್ತಿದ್ದು ಒಂದೇ ದಿನ 3 ಬಲಿಯಾಗಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.